ಮೊದಲನೇದು 2010ರಲ್ಲಿ ಕೃಷ್ಣಾ ಟ್ರಿಬ್ಯುನಲ್ ಗೆಜೆಟ್ ಬಗ್ಗೆ ಒಂದು ತೀರ್ಪು ಬಂತು. ಕಾರಣಾಂತರದಿಂದ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಅನೇಕ ಗೌರ್ಮೆಂಟ್ಗಳು ಅದನ್ನು ಅವಾರ್ಡ್ ಮಾಡೋಕ್ಕಾಗಲಿಲ್ಲ. ಈ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಅನೇಕ ಒತ್ತಡಗಳನ್ನು ನಾವೆಲ್ಲ ಹಾಕಿದ್ದೇವೆ. ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರದ ನೀರಾವರಿ ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೇವೆ. ಸೋಮಣ್ಣವರು ಕೂಡ ಅವತ್ತು ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದರು. ಸೊ ಅವರು ಇದ್ರ ಬಗ್ಗೆ ಅರ್ಥಕೊಂಡು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಎಲ್ಲ ನಾವೆಲ್ಲ ವಿವರಣೆಯನ್ನು ಕೊಟ್ಟಿದ್ದೇವೆ. ಸೊ ಕರೆದು ನಾನು ಮಾತಾಡ್ತೇನೆ ಅಂತೇಳಿ ಅವರು ಕೂಡ ಮಾತನ್ನು ಕೊಟ್ಟಿದ್ರು. 7ನೇ ತಾರೀಕು ದೆಹಲಿಯಲ್ಲಿ ನಮ್ಮನ್ನ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯದ ಸಚಿವರುಗಳ ಸಭೆಯನ್ನು ಕೂಡ 7ನೇ ತಾರೀಕು ಕರೆದಿದ್ದಾರೆ. ತೆಲಂಗಾಣ, ಮಹಾರಾಷ್ಟ್ರ ಕೂಡ ಕರೆದಿದ್ದಾರೆ. 7ನೇ ತಾರೀಕು, ಇದೇ 7ನೇ ತಾರೀಕು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಹತ್ರ ಚರ್ಚೆ ಮಾಡಿ ನಾನು ನಿನ್ನೆ ನಮ್ಮ ಲಾ ಮಿನಿಸ್ಟ್ರು ತಿಮ್ಮಾಪುರ್ ಅವರವರು, ಆ ಸಂಬಂಧಪಟ್ಟಂಥ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಂ.ಬಿ. ಪಾಟೀಲ್ರವರು, ಶಿವಾನಂದ ಪಾಟೀಲ್ರು ಮತ್ತು ದರ್ಶನಾಪುರ್ ಅವ್ರನ್ನೂ ಕೂಡ ನಾವು ಈ ಸಭೆಗೆ, ಆ ಭಾಗದ ಜಿಲ್ಲಾ ಮಿನಿಸ್ಟರ್ಸ್ನ ಅವ್ರನ್ನೂ ಕೂಡ ನಾವು ಆಹ್ವಾನಿಸಿದ್ದು. ಅವರು ಕೂಡ ಲಾ ಮಿನಿಸ್ಟರ್ ಅವರು ಭಾಳ ವರ್ಷಗಳ ಕಾಲ ಇರಿಗೇಷನ್ ಮಿನಿಸ್ಟರ್ ಆಗಿ ಆ ಕೃಷ್ಣೆ ಬಗ್ಗೆ ಒಂದು ದೊಡ್ಡ ಅನೇಕ ಅನುಭವದ ಪುಸ್ತಕ ಬರೆದಿದ್ದಾರೆ. ಅಸೆಂಬ್ಲಿಲೆಲ್ಲ, ಕೌನ್ಸಿಲಲ್ಲಿ ಕೂಡ ಬೇಕಾದಷ್ಟು ಚರ್ಚೆಗಳು ಕೂಡ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಇವತ್ತು ಅವರು ಲಾ ಮಿನಿಸ್ಟರ್ ಕೂಡ ಇದ್ದಾರೆ. ಅವರು ಕೂಡ ಅನೇಕ ಸಲಹೆಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಜೊತೆಗೆ ಎಂ.ಬಿ. ಪಾಟೀಲ್ ಅವರು ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ದು, ಅವರು ಕೂಡ ಇದರಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದು. ಸೊ ಆಲ್ ದಿ ಮಿನಿಸ್ಟರ್ಸ್ ಹ್ಯಾವ್ ಗಿವನ್ ವೇರಿಯಸ್ ಸಜೆಷನ್ಸ್. ಈ ಮಧ್ಯದಲ್ಲಿ ಕೇಂದ್ರದಿಂದ ನಮ್ಮ ಸೆಂಟ್ರಲ್ ಅಡ್ವೊಕೇಟ್ಸ್, ನಮ್ಮ ಡೆಲ್ಲಿಲಿ ಏನು ನಮಗೆ ಮೋಹನ್ ಕಾತರ್ಕಿ ಟೀಮ್, ಅವರು ಕೂಡ ಇದಕ್ಕೆ ನಾವು ಆಹ್ವಾನ ಮಾಡಿದ್ದು, ಅವರು ಕೂಡ ಬಂದಿದ್ದರು. ಸೊ ನಮ್ಮ ಚೀಫ್ ಸೆಕ್ರೆಟರಿ ಆದಿಯಾಗಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಿ 7ನೇ ತಾರೀಕು ಫುಲ್ ಫ್ಲೆಜ್ ಟೀಮ್ ನಾವೇನು ಸ್ಟ್ಯಾಂಡ್ ತಗೋಬೇಕು, ಏನು ಈ ನೋಟಿಫಿಕೇಷನ್ನ ಮಾಡಿಸ್ಲಿಕ್ಕೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡವನ್ನು ಹೇರಬೇಕು ಅಂಥೇಳಿ ಎಲ್ಲರನ್ನ ಸಲಹೆಯನ್ನು ತೆಗೆದುಕೊಂಡು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸೊ 7ನೇ ತಾರೀಕು ನಾವೆಲ್ಲ ಟೀಮು ಸೇರಿ ನಾವು ಒಟ್ಟಾರೆ, ನಾನು ಹೋಗಿ ಸರ್ಕಾರದ ಪರವಾಗಿ ಆ್ಯಸ್ ಎ ಇರಿಗೇಷನ್ ಮಿನಿಸ್ಟರ್ ಅದನ್ನು ಪ್ರೆಸೆಂಟ್ ಮಾಡೋರಿದ್ದೇನೆ. ಈ ವಿಚಾರನ ನಾವು ನಮ್ಮ ಪಕ್ಷ, ನಮ್ಮ ಸರ್ಕಾರ ನಾವೇನಾರು ಮಾಡಿ ಈಗಾಗಲೇ ನಾವು ಅಕ್ವಿಷನ್ನ ಪ್ರೋಸೆಸ್ನ ಮುಂದುವರಿಸಬೇಕು ಅಂಥೇಳಿ ಈಗಾಗಲೇ ಬೆಳಗಾಂ ಸೆಷನ್ ಸಂದರ್ಭದಲ್ಲಿ ನಮ್ಮೆಲ್ಲರ ಶಾಸಕರ ಒತ್ತಡದ ಮೇಲೆ ನಾವು ಅವಾರ್ಡ್ವರೆಗೂ ಕಾಯಬಾರ್ದು, ನಾವು ಪ್ರೋಸೆಸ್ ಮಾಡಬೇಕು ಅಂಥೇಳಿ, ರೈತರನ್ನ ವಿಶ್ವಾಸ ತೆಗೆದುಕೊಳ್ಬೇಕು ಅಂಥೇಳಿ ಈಗಾಗಲೇ ಆ ಪ್ರೋಸೆಸ್ಸಲ್ಲಿ ಕೂಡ ನಾವಿದ್ದೇವೆ. ಸೊ 7ನೇ ತಾರೀಕು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ನಮ್ಮ ಟೀಮ್ ಜೊತೆಯಲ್ಲಿ. ಸೊ ಆವತ್ತು ನಾವೇನು ತೀರ್ಮಾನ, ನಮ್ಮ ವಾದ ಏನಿದೆ ಅನ್ನೋದನ್ನ ಅವತ್ತು ತಿಳಿಸ್ತೀನಿ. ಯಾಕೆಂದರೆ ಇಲ್ಲಿ ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ವಿ ಡೋಂಟ್ ವಾಂಟ್ ಅಪೋಸಿಷನ್ ಪಾರ್ಟೀಸ್ ಆರ್ ಬೇರೆ ರಾಜ್ಯದವರು ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾವು ಅವ್ರಿಗೆ ತಿಳಿಸೋಕ್ಕಾಗಲ್ಲ. ಈ ಮಧ್ಯದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಇದಾದ ಕೂಡಲೇ ಕರಿಬೇಕು ಅನ್ನೋದು ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸಭೆ ನಂತರ, ಮೇ 7ನೇ ತಾರೀಕು ಸಭೆ ನಂತರ ನಮ್ಮ ಆಲ್ ಪಾರ್ಟಿ ಮೀಟಿಂಗನ್ನು ಕೂಡ ಮಾಡಬೇಕು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸೊ ಅಂತಿಮ ತೀರ್ಮಾನ ಬಗ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ವಿ ಹ್ಯಾವ್ ಟೇಕನ್ ಸ್ಟ್ಯಾಂಡ್.
ಲೀಗಲಿ ನಮ್ಮ ರಾಜಕೀಯ ಅನುಭವಗಳು ಏನೇ ಇದ್ದು ಕೂಡ ಇಟ್ ಶುಡ್ ಬಿ ವೆಟೆಡ್ ವಿತ್ ಎ ಲೀಗಲ್ ಸ್ಟ್ಯಾಂಡ್ ಅನ್ನೋದನ್ನು ನಮ್ಮ ಲೀಗಲ್ ಟೀಮ್ ಕೂಡ ಅದನ್ನು ನಾವು ತಿಳಿಸಿದ್ದೇವೆ. ಅಡ್ವೊಕೇಟ್ ಜನರಲ್ ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಅದು, ಯಾಕೆಂದರೆ ನನಗೆ ಎಮರ್ಜೆನ್ಸಿ ನೋಟಿಸ್ ಬಂತು. ಸೊ ಅವ್ರು ಹೊರಗಡೆ ಇದ್ದರು. ಬಟ್ ನನಗೆ ಏನೇನು ಮಾಹಿತಿ ಕೊಡಬೇಕು, ನಮ್ಮ ಸ್ಟ್ಯಾಂಡ್ ಏನಿರಬೇಕು ಅಂತ ಅವ್ರದ್ದೇ ಆದಂಥ ಒಪಿನಿಯನ್ ಕೂಡ ಅವರು ಕೂಡ ನಮಗೆ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಕೊಟ್ಟಿದ್ದಾರೆ. ದಿಸ್ ಈಸ್ ನಂಬರ್ 1. ಮೊದಲನೇದು 2010ರಲ್ಲಿ ಕೃಷ್ಣಾ ಟ್ರಿಬ್ಯುನಲ್ ಗೆಜೆಟ್ ಬಗ್ಗೆ ಒಂದು ತೀರ್ಪು ಬಂತು. ಕಾರಣಾಂತರದಿಂದ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು, ಅನೇಕ ಗೌರ್ಮೆಂಟ್ಗಳು ಅದನ್ನು ಅವಾರ್ಡ್ ಮಾಡೋಕ್ಕಾಗಲಿಲ್ಲ. ಈ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಅನೇಕ ಒತ್ತಡಗಳನ್ನು ನಾವೆಲ್ಲ ಹಾಕಿದ್ದೇವೆ. ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರದ ನೀರಾವರಿ ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೇವೆ. ಸೋಮಣ್ಣವರು ಕೂಡ ಅವತ್ತು ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದರು. ಸೊ ಅವರು ಇದ್ರ ಬಗ್ಗೆ ಅರ್ಥಕೊಂಡು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಎಲ್ಲ ನಾವೆಲ್ಲ ವಿವರಣೆಯನ್ನು ಕೊಟ್ಟಿದ್ದೇವೆ. ಸೊ ಕರೆದು ನಾನು ಮಾತಾಡ್ತೇನೆ ಅಂಥೇಳಿ ಅವರು ಕೂಡ ಮಾತನ್ನು ಕೊಟ್ಟಿದ್ದರು. 7ನೇ ತಾರೀಕು ದೆಹಲಿಯಲ್ಲಿ ನಮ್ಮನ್ನು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯದ ಸಚಿವರುಗಳ ಸಭೆಯನ್ನು ಕೂಡ 7ನೇ ತಾರೀಕು ಕರೆದಿದ್ದಾರೆ. ತೆಲಂಗಾಣ, ಮಹಾರಾಷ್ಟ್ರ ಕೂಡ ಕರೆದಿದ್ದಾರೆ. 7ನೇ ತಾರೀಕು, ಇದೇ 7ನೇ ತಾರೀಕು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಹತ್ರ ಚರ್ಚೆ ಮಾಡಿ ನಾನು ನಿನ್ನೆ ನಮ್ಮ ಲಾ ಮಿನಿಸ್ಟ್ರು ತಿಮ್ಮಾಪುರ್ ಅವರವರು, ಆ ಸಂಬಂಧಪಟ್ಟಂಥ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಂ ಬಿ ಪಾಟೀಲ್ರವರು, ಶಿವಾನಂದ್ ಪಾಟೀಲ್ರು ಮತ್ತು ದರ್ಶನಾಪುರ್ ಅವ್ರನ್ನೂ ಕೂಡ ನಾವು ಈ ಸಭೆಗೆ, ಆ ಭಾಗದ ಜಿಲ್ಲಾ ಮಿನಿಸ್ಟರ್ಸ್ನ ಅವ್ರನ್ನೂ ಕೂಡ ನಾವು ಆಹ್ವಾನಿಸಿದ್ದು. ಅವರು ಕೂಡ ಲಾ ಮಿನಿಸ್ಟರ್ ಅವರು ಭಾಳ ವರ್ಷಗಳ ಕಾಲ ಇರಿಗೇಷನ್ ಮಿನಿಸ್ಟರ್ ಆಗಿ ಆ ಕೃಷ್ಣೆ ಬಗ್ಗೆ ಒಂದು ದೊಡ್ಡ ಅನೇಕ ಅನುಭವದ ಪುಸ್ತಕ ಬರೆದಿದ್ದಾರೆ. ಅಸೆಂಬ್ಲಿಲೆಲ್ಲ, ಕೌನ್ಸಿಲಲ್ಲಿ ಕೂಡ ಬೇಕಾದಷ್ಟು ಚರ್ಚೆಗಳು ಕೂಡ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಇವತ್ತು ಅವರು ಲಾ ಮಿನಿಸ್ಟರ್ ಕೂಡ ಇದ್ದಾರೆ. ಅವರು ಕೂಡ ಅನೇಕ ಸಲಹೆಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಜೊತೆಗೆ ಎಂ ಬಿ ಪಾಟೀಲ್ ಅವರು ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ದು, ಅವರು ಕೂಡ ಇದರಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದು. ಸೊ ಆಲ್ ದಿ ಮಿನಿಸ್ಟರ್ಸ್ ಹ್ಯಾವ್ ಗಿವನ್ ವೇರಿಯಸ್ ಸಜೆಷನ್ಸ್. ಈ ಮಧ್ಯದಲ್ಲಿ ಕೇಂದ್ರದಿಂದ ನಮ್ಮ ಸೆಂಟ್ರಲ್ ಅಡ್ವೊಕೇಟ್ಸ್ ನಮ್ಮ ಡೆಲ್ಲಿಲಿ ಏನು ನಮಗೆ ಮೋಹನ್ ಕಾತರ್ಕಿ ಆ್ಯಂಡ್ ಹಿಸ್ ಟೀಮ್, ಅವರು ಕೂಡ ಇದಕ್ಕೆ ನಾವು ಆಹ್ವಾನ ಮಾಡಿದ್ದು, ಅವರು ಕೂಡ ಬಂದಿದ್ದರು. ಸೊ ನಮ್ಮ ಚೀಫ್ ಸೆಕ್ರೆಟರಿ ಆದಿಯಾಗಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಿ 7ನೇ ತಾರೀಕು ಫುಲ್ ಫ್ಲೆಜ್ ಟೀಮ್ ನಾವೇನು ಸ್ಟ್ಯಾಂಡ್ ತಗೋಬೇಕು, ಏನು ಈ ನೋಟಿಫಿಕೇಷನ್ನ ಮಾಡಿಸ್ಲಿಕ್ಕೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡವನ್ನು ಹೇರಬೇಕು ಅಂಥೇಳಿ ಎಲ್ಲರನ್ನ ಸಲಹೆಯನ್ನು ತೆಗೆದುಕೊಂಡು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸೊ 7ನೇ ತಾರೀಕು ನಾವೆಲ್ಲ ಟೀಮು ಸೇರಿ ನಾವು ಒಟ್ಟಾರೆ, ನಾನು ಹೋಗಿ ಸರ್ಕಾರದ ಪರವಾಗಿ ಆ್ಯಸ್ ಇರಿಗೇಷನ್ ಮಿನಿಸ್ಟರ್ ಅದನ್ನು ಪ್ರೆಸೆಂಟ್ ಮಾಡೋರಿದ್ದೇನೆ. ಈ ವಿಚಾರನ ನಾವು ನಮ್ಮ ಪಕ್ಷ, ನಮ್ಮ ಸರ್ಕಾರ ನಾವೇನಾರು ಮಾಡಿ ಈಗಾಗಲೇ ನಾವು ಅಕ್ವಿಷನ್ನ ಪ್ರೋಸೆಸ್ನ ಮುಂದುವರಿಸಬೇಕು ಅಂಥೇಳಿ ಈಗಾಗಲೇ ಬೆಳಗಾಂ ಸೆಷನ್ ಸಂದರ್ಭದಲ್ಲಿ ನಮ್ಮೆಲ್ಲರ ಶಾಸಕರ ಒತ್ತಡದ ಮೇಲೆ ನಾವು ಅವಾರ್ಡ್ವರೆಗೂ ಕಾಯಬಾರ್ದು, ನಾವು ಪ್ರೋಸೆಸ್ ಮಾಡಬೇಕು ಅಂಥೇಳಿ, ರೈತರನ್ನ ವಿಶ್ವಾಸ ತೆಗೆದುಕೊಳ್ಬೇಕು ಅಂಥೇಳಿ ಈಗಾಗಲೇ ಆ ಪ್ರೋಸೆಸ್ಸಲ್ಲಿ ಕೂಡ ನಾವಿದ್ದೇವೆ. ಸೊ 7ನೇ ತಾರೀಕು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ನಮ್ಮ ಟೀಮ್ ಜೊತೆಯಲ್ಲಿ. ಸೊ ಆವತ್ತು ನಾವೇನು ತೀರ್ಮಾನ, ನಮ್ಮ ವಾದ ಏನಿದೆ ಅನ್ನೋದನ್ನ ಅವತ್ತು ತಿಳಿಸ್ತೀನಿ. ಯಾಕೆಂದರೆ ಇಲ್ಲಿ ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ವಿ ಡೋಂಟ್ ವಾಂಟ್ ಅಪೋಸಿಷನ್ ಪಾರ್ಟೀಸ್ ಆರ್ ಬೇರೆ ರಾಜ್ಯದವರು
ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾವು ಅವ್ರಿಗೆ ತಿಳಿಸೋಕ್ಕಾಗಲ್ಲ. ಈ ಮಧ್ಯದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಇದಾದ ಕೂಡಲೇ ಕರಿಬೇಕು ಅನ್ನೋದು ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸಭೆ ನಂತರ ಮೇ 7ನೇ ತಾರೀಕು ಸಭೆ ನಂತರ ನಮ್ಮ ಆಲ್ ಪಾರ್ಟಿ ಮೀಟಿಂಗನ್ನು ಕೂಡ ಮಾಡಬೇಕು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸೊ ಅಂತಿಮ ತೀರ್ಮಾನದ ಬಗ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ವಿ ಹ್ಯಾವ್ ಟೇಕನ್ ಸ್ಟ್ಯಾಂಡ್ ಲೀಗಲಿ. ನಮ್ಮ ರಾಜಕೀಯ ಅನುಭವಗಳು ಏನೇ ಇದ್ದು ಕೂಡ ಇಟ್ ಶುಡ್ ಬಿ ವೆಟೆಡ್ ವಿತ್ ಎ ಲೀಗಲ್ ಸ್ಟ್ಯಾಂಡ್ ಅನ್ನೋದನ್ನು ನಮ್ಮ ಲೀಗಲ್ ಟೀಮ್ ಕೂಡ ಅದನ್ನು ನಾವು ತಿಳಿಸಿದ್ದೇವೆ. ಅಡ್ವೊಕೇಟ್ ಜನರಲ್ ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಅದು, ಯಾಕೆಂದರೆ ನನಗೆ ಎಮರ್ಜೆನ್ಸಿ ನೋಟಿಸ್ ಬಂತು. ಸೊ ಅವ್ರು ಹೊರಗಡೆ ಇದ್ದರು. ಬಟ್ ನನಗೆ ಏನೇನು ಮಾಹಿತಿ ಕೊಡಬೇಕು, ನಮ್ಮ ಸ್ಟ್ಯಾಂಡ್ ಏನಿರಬೇಕು ಅಂತ ಅವ್ರದ್ದೇ ಆದಂಥ ಒಪಿನಿಯನ್ ಕೂಡ ಅವರು ಕೂಡ ನಮಗೆ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಕೊಟ್ಟಿದ್ದಾರೆ. ದಿಸ್ ಈಸ್ ನಂಬರ್ 1.